ಹಾಯ್ ಫ್ರೆಂಡ್ಸ್ ನೀವು ಸಹ ಮ್ಯಾಗಿಯನ್ನು ತಿನ್ನುತ್ತಿದ್ದರೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ಜಾಗ್ರತೆಯಿಂದ ಇರದಿದ್ದರೆ ನಿಮ್ಮ ಶರೀರಕ್ಕೆ ಹಾನಿ ಉಂಟಾಗುತ್ತೆ. ಮುಖ್ಯವಾಗಿ ಪುರುಷರು ತುಂಬಾ ಜಾಗ್ರತೆಯಿಂದ ಇರಬೇಕು. ನೀವು ದಿನಾಲು ಇಷ್ಟಪಟ್ಟು ತಿನ್ನುವ ಮ್ಯಾಗಿಯಲ್ಲಿ ಎಷ್ಟೋ ಹಾನಿಕಾರಕವಾದ ಪದಾರ್ಥಗಳು ಇರ್ತವೆ. ಇದರಿಂದ ನಿಮಗೆ ತುಂಬಾ ಆರೋಗ್ಯ ಸಮಸ್ಯೆಗಳು ಬರ್ತವೆ. ಇದರ ಮೇಲೆ ತುಂಬಾ ರಿಸರ್ಚ್ಗಳು ಸಹ ನಡೆಯುತ್ತಿವೆ. ಮ್ಯಾಗಿ ನಮ್ಮ ದೇಹದೊಳಗೆ ಹೋದ ನಂತರ ಏನ್ ನಡೆಯುತ್ತೆ ಎಂದು ತಿಳಿದುಕೊಳ್ಳಲು ಒಂದು ಸಣ್ಣ ಕ್ಯಾಮೆರಾವನ್ನ ಕ್ಯಾಪ್ಸೂಲ್ ರೂಪದಲ್ಲಿ ಹೊಟ್ಟೆ ಒಳಗೆ ಕಳುಹಿಸಿ ರಿಸರ್ಚ್ ಮಾಡ್ತಾರೆ. ಆದ್ರೆ ಅದರಲ್ಲಿ ಬಂದ ವಿಷಯದ ಬಗ್ಗೆ ತಿಳಿದುಕೊಂಡ ನಂತರ ಎಲ್ರೂ ಆಶ್ಚರ್ಯ ಪಡ್ತಾರೆ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ ನಂತರ ನಿಜವಾಗ್ಲೂ ಮ್ಯಾಗಿ ಸಸ್ಯಾಹಾರಿನ ಅಥವಾ ಮಾಂಸಾಹಾರಿನ ಎಂದು ಗೊತ್ತಾಗುತ್ತೆ. ಹಾಗಾದ್ರೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮ್ಯಾಗಿ ತಿನ್ನುವುದರಿಂದ ಆಗುವ ಸೈಡ್ ಎಫೆಕ್ಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಅವುಗಳ ಬಗ್ಗೆ ನೀವು ಖಂಡಿತ ತಿಳಿದುಕೊಳ್ಳಬೇಕು. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ ನಂತರ ಮ್ಯಾಗಿ ತಿನ್ಬೇಕಾ ಬೇಡವಾ ನೀವೇ ನಿರ್ಧರಿಸಿಕೊಳ್ಳಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಹಾಗೆ ನಿಮ್ಮಲ್ಲಿ ಮ್ಯಾಗಿ ತಿನ್ನದೇ ಇರುವವರು ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮೈದಾ ಹಿಟ್ಟು ಮ್ಯಾಗಿ ಆಗಿರಬಹುದು ಅಥವಾ ಯಾವುದೇ ರೀತಿಯ ನೂಡಲ್ಸ್ ಆಗಿರಬಹುದು, 80-90% ವರೆಗೂ ಅದು ಮೈದಾ ಹಿಟ್ಟಿನಿಂದ ತಯಾರು ಮಾಡ್ತಾರೆ. ಒಳ್ಳೆಯ ಆಹಾರದಾಯಕ ಹಿಟ್ಟಿನಿಂದ ತಯಾರು ಮಾಡಿದ ನೂಡಲ್ಸ್ ಕೂಡ ಮಾರ್ಕೆಟ್ ನಲ್ಲಿ ಸಿಗುತ್ತವೆ. ಆದ್ರೆ ಮಾರ್ಕೆಟ್ ನಲ್ಲಿ ತುಂಬಾ ಪ್ರಮಾಣದ ನೂಡಲ್ಸ್ ಮೈದಾ ಹಿಟ್ಟಿನಿಂದಲೇ ತಯಾರು ಮಾಡ್ತಾರೆ. ಮೈದಾ ಜೀರ್ಣವಾಗಲು ತುಂಬಾ ಸಮಯ ತೆಗೆದುಕೊಳ್ಳುತ್ತೆ. ಆಕ್ಚುಲಿ ಗೋಧಿ ಹಿಟ್ಟು ನಮ್ಮ ದೇಹದಲ್ಲಿ ಜೀರ್ಣವಾಗಲು 3-4 ಗಂಟೆಗಳ ಸಮಯ ಬೇಕಾಗುತ್ತೆ. ಆದ್ರೆ ಮೈದಾ ಜೀರ್ಣವಾಗಬೇಕು ಅಂದ್ರೆ ಕನಿಷ್ಠ 8 ಗಂಟೆಗಳ ಸಮಯ ಬೇಕಾಗುತ್ತೆ. ಮ್ಯಾಗಿ ಅಥವಾ ನೂಡಲ್ಸ್ ಅಷ್ಟು ಸಮಯದವರೆಗೆ ನಮ್ಮ ದೇಹದಲ್ಲಿ ಇದ್ರೆ ಅದು ನಮ್ಮ ದೇಹಕ್ಕೆ ಹಾನಿಯನ್ನ ಉಂಟು ಮಾಡುತ್ತೆ. ಮೈದಾ ಹಿಟ್ಟಿನಲ್ಲಿ ಪೌಷ್ಟಿಕಾಂಶಗಳು ಇರುವುದಿಲ್ಲ, ಫೈಬರ್ ಸಹ ಇರುವುದಿಲ್ಲ. ಇದರಿಂದ ನಾವು ಅದನ್ನ ಸರಿಯಾಗಿ ಅಗಿಯಲು ಆಗುವುದಿಲ್ಲ. ಅದಕ್ಕೆ ಅದು ಸರಿಯಾಗಿ ಡೈಜೆಸ್ಟ್ ಆಗದೆ ನಮ್ಮ ದೇಹದಲ್ಲಿ ಹಾಗೆ ಉಳಿದು ಬಿಡುತ್ತೆ. ಅದು ನಂತರ ನಮ್ಮ ಕರುಳುಗಳಿಗೆ ಅಂಟಿಕೊಳ್ಳುತ್ತೆ. ಒಂದು ವೇಳೆ ಮೈದಾ ಹಿಟ್ಟಿನಿಂದ ತಯಾರಿಸಿದ ಪದಾರ್ಥಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ತಿಂದ್ರೆ ಹಲವಾರು ರೀತಿಯ ಸ್ಟಮಕ್ ಪ್ರಾಬ್ಲಮ್ಸ್ ಬರ್ತವೆ. ಕಾನ್ಸ್ಟಿಪೇಷನ್ ಸಮಸ್ಯೆ ಬರುತ್ತೆ. ಯಾವುದೇ ಅನಾರೋಗ್ಯಕರ ಸಮಸ್ಯೆಗಳಿಗೆ ಮೂಲ ಹೊಟ್ಟೆಯಿಂದಲೇ ಶುರುವಾಗುತ್ತೆ. ಅದಕ್ಕೆ ನೀವು ನೂಡಲ್ಸ್ ನ ಎಷ್ಟು ಕಡಿಮೆ ತಿಂದರೆ ಅಷ್ಟು ಒಳ್ಳೆಯದು. ಸೋಡಿಯಂ ಮ್ಯಾಗಿಯಲ್ಲಿ ಉಪ್ಪು ತುಂಬಾ ಹೆಚ್ಚಾಗಿರುತ್ತೆ. 5 ರೂಪಾಯಿ ಮ್ಯಾಗಿ ಪ್ಯಾಕೆಟ್ ಭಾರ 70 ಗ್ರಾಮ್ಸ್ ವರೆಗೂ ಇರುತ್ತೆ. ಅದರಲ್ಲಿ ಸರಿಸುಮಾರು 880 ಮಿಲಿಗ್ರಾಮ್ಸ್ ಸೋಡಿಯಂ ಇರುತ್ತೆ. ಇದು ನಮ್ಮ ಶರೀರಕ್ಕೆ ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ. ಯಾರಿಗೆ ರಕ್ತದೊತ್ತಡ ಹೆಚ್ಚಾಗಿರುತ್ತೆ ಅಂತವರು ಎನಿ ಕಂಡೀಷನ್ ಮ್ಯಾಗಿ ತಿನ್ನುವುದನ್ನು ಬಿಡಬೇಕು. ಇಲ್ಲದಿದ್ದರೆ ನೀವು ಹಲವಾರು ರೀತಿಯ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಇದರಿಂದ ನಮ್ಮ ಮೂಳೆಗಳು ಬಲಹೀನವಾಗಿ ಬದಲಾಗ್ತವೆ. ನೀವು ಯಾವ ಕೆಲಸವನ್ನ ಮಾಡಿದ್ರೂ ಅದರ ಮೇಲೆ ಕಾನ್ಸಂಟ್ರೇಷನ್ ಇಲ್ಲದಂತಾಗುತ್ತೆ. 2014ರಲ್ಲಿ ಒಂದು ಅಮೆರಿಕನ್ ನ್ಯೂಸ್ ಪೇಪರ್ ನಲ್ಲಿ ಒಂದು ಕೇಸ್ ಸ್ಟಡಿಯನ್ನ ಪಬ್ಲಿಷ್ ಮಾಡ್ತಾರೆ. ಅದರಲ್ಲಿ ಸೋಡಿಯಂನ ಹೆಚ್ಚಾಗಿ ತೆಗೆದುಕೊಳ್ಳುವುದರಿಂದ ಆಗುವ ನಷ್ಟಗಳ ಬಗ್ಗೆ ಕ್ಲಿಯರ್ ಆಗಿ ತಿಳಿಸಿದ್ದಾರೆ. ಸೋಡಿಯಂನ ಅಧಿಕ ಪ್ರಮಾಣದಲ್ಲಿ ತೆಗೆದುಕೊಳ್ಳುವವರ ದೇಹ ವೇಗವಾಗಿ ಡಿಹೈಡ್ರೇಟ್ ಆಗುತ್ತೆ. ಇದರಿಂದ ನೀವು ಎಷ್ಟು ನೀರು ಕುಡಿದ್ರೂ ದಾಹ ಹೆಚ್ಚಾಗುತ್ತಲೇ ಇರುತ್ತೆ. ಟ್ರಾನ್ಸ್ ಫ್ಯಾಟ್ ಮ್ಯಾಗಿನಲ್ಲಿ ಹೆಚ್ಚಾಗಿ ಟ್ರಾನ್ಸ್ ಫ್ಯಾಟ್ ಇರುತ್ತೆ ಅಂತ ಹೇಳ್ತಾ ಇಲ್ಲ. ಈ 70 ಗ್ರಾಮ್ಸ್ ಮ್ಯಾಗಿನಲ್ಲಿ 0.24 ಗ್ರಾಮ್ಸ್ ಟ್ರಾನ್ಸ್ ಫ್ಯಾಟ್ ಇರುತ್ತೆ. ಇದು ಹೆಚ್ಚಿನ ಪ್ರಮಾಣ ಅಲ್ಲದೇ ಇರಬಹುದು. ಆದ್ರೆ ಟ್ರಾನ್ಸ್ ಫ್ಯಾಟ್ ನಮ್ಮ ಶರೀರಕ್ಕೆ ಅಷ್ಟು ಒಳ್ಳೆಯದಲ್ಲ. ಟ್ರಾನ್ಸ್ ಫ್ಯಾಟ್ ಯಾವ ರೀತಿ ನಮ್ಮ ಶರೀರಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ ನೋಡೋಣ ಬನ್ನಿ. ಟ್ರಾನ್ಸ್ ಫ್ಯಾಟ್ ನಮ್ಮ ದೇಹದೊಳಗೆ ಸೇರಿದ ತಕ್ಷಣ ಕೊಲೆಸ್ಟ್ರಾಲ್ ನ ಹೆಚ್ಚಿಸುತ್ತೆ. ಕೊಲೆಸ್ಟ್ರಾಲ್ ಅಲ್ಲಿ 2 ವಿಧದ ಕೊಲೆಸ್ಟ್ರಾಲ್ ಇರುತ್ತೆ, ಒಳ್ಳೆಯ ಕೊಲೆಸ್ಟ್ರಾಲ್ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್. ಆದ್ರೆ ಈ ಟ್ರಾನ್ಸ್ ಫ್ಯಾಟ್ ಒಳ್ಳೆ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡಿ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಹೆಚ್ಚಿಸುತ್ತೆ. ಇದರಿಂದ ಎಷ್ಟೋ ರೀತಿಯ ಹೃದಯ ಸಂಬಂಧಿತ ರೋಗಗಳು, ಲಿವರ್ ಸಂಬಂಧಿತ ರೋಗಗಳು ಬರ್ತವೆ. ಇದರ ಜೊತೆಗೆ ಟ್ರಾನ್ಸ್ ಫ್ಯಾಟ್ ಹೆಚ್ಚಾಗಿ ತೆಗೆದುಕೊಳ್ಳುವುದರಿಂದ ಶುಗರ್ ಕೂಡ ಬರಬಹುದು. ಫ್ಯಾಟ್ ಮ್ಯಾಗಿಯನ್ನ ಹೆಚ್ಚಾಗಿ ತಿನ್ನುವುದರಿಂದ ನೀವು ತುಂಬಾ ದಪ್ಪ ಆಗ್ತೀರಾ. ಏಕೆಂದ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಪರ್ಸೆಂಟೇಜ್ ತುಂಬಾ ಹೆಚ್ಚಾಗಿರುತ್ತೆ. ಮ್ಯಾಗಿಯನ್ನ ಮೈದಾ ಹಿಟ್ಟಿನಿಂದ ತಯಾರು ಮಾಡಿರುವುದರಿಂದ ಅದರಲ್ಲಿರುವ ಕಾರ್ಬೋಹೈಡ್ರೇಟ್ಸ್ ಡೈಜೆಸ್ಟ್ ಆಗ್ಲಿಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ. ಇದರಿಂದ ಆ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ ಆಗಿ ಬದಲಾಗುತ್ತೆ. ಅದಕ್ಕೆ ಮ್ಯಾಗಿ ತಿನ್ನುವವರು ಹೆಚ್ಚಾಗಿ ದಪ್ಪ ಆಗ್ತಾರೆ. 100 ಗ್ರಾಮ್ಸ್ ಫುಡ್ ನಲ್ಲಿ 8 ಗ್ರಾಮ್ಸ್ ಫ್ಯಾಟ್ ಇದ್ರೆ ಯಾವುದೇ ಸಮಸ್ಯೆ ಇಲ್ಲ. ಅದು ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಹಾನಿಯನ್ನ ಮಾಡುವುದಿಲ್ಲ. ಅದನ್ನ ನಿಮ್ಮ ಬಾಡಿ ಸುಲಭವಾಗಿ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ. ಅದಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಫ್ಯಾಟ್ ನಮ್ಮ ಫುಡ್ ನಲ್ಲಿ ಇದ್ರೆ ನಮ್ಮ ಭಾರ ಹೆಚ್ಚಾಗುತ್ತೆ. ಆದ್ರೆ ಮ್ಯಾಗಿನಲ್ಲಿ ಪ್ರತಿ 100 ಗ್ರಾಮ್ಸ್ಗೆ 15 ಗ್ರಾಮ್ಸ್ ಗಿಂತ ಅಧಿಕ ಫ್ಯಾಟ್ ಇರುತ್ತೆ. ಮ್ಯಾಗಿ ತಿನ್ನುವುದರಿಂದ ಯಾವುದೇ ರೀತಿಯ ಪೌಷ್ಟಿಕ
ಪೌಷ್ಟಿಕಾಂಶಗಳು ಲಭಿಸುವುದಿಲ್ಲ. ಅದರಲ್ಲಿ ವಿಟಮಿನ್ಸ್ ಇರುವುದಿಲ್ಲ, ಮಿನರಲ್ಸ್ ಇರುವುದಿಲ್ಲ, ಹಾಗೆ ಫೈಬರ್ಸ್ ನಂತಹ ಪದಾರ್ಥಗಳು ಸಹ ಇರುವುದಿಲ್ಲ. ಅದು ಕೇವಲ ಒಂದು ಎನರ್ಜಿ ಫುಡ್ ಮಾತ್ರವೇ. ಇದರಿಂದ ಕೇವಲ ಎನರ್ಜಿ ಮಾತ್ರವೇ ಸಿಗುತ್ತೆ. ದಪ್ಪ ಆಗ್ಲಿಕ್ಕೆ ಇದೇ ಅತಿ ದೊಡ್ಡ ಕಾರಣ. ಈಗಿನ ದಿನಗಳಲ್ಲಿ ತುಂಬಾ ಜನ ಮ್ಯಾಗಿನ ಬ್ರೇಕ್ಫಾಸ್ಟ್ ರೀತಿ ಅಥವಾ ಡಿನ್ನರ್ ರೀತಿ ತಿನ್ನುತ್ತಾರೆ. ಇದು ಯಾವುದೇ ಕಾರಣಕ್ಕೂ ಒಳ್ಳೆಯ ಹವ್ಯಾಸವಲ್ಲ. ಮ್ಯಾಗಿ ತಿನ್ನುವುದರಿಂದ ನಮಗೆ ಕಾರ್ಬೋಹೈಡ್ರೇಟ್ಸ್ ಮತ್ತು ಎನರ್ಜಿ ಬಿಟ್ರೆ ಏನೂ ಸಿಗುವುದಿಲ್ಲ. ಮೊನೋಸೋಡಿಯಂ ಗ್ಲೂಟೋಮೇಟ್, ಇದನ್ನ ಟೇಸ್ಟಿಂಗ್ ಸಾಲ್ಟ್ ಎಂದು ಕರೀತಾರೆ. ಇದು ತುಂಬಾ ಅಪಾಯಕರವಾದ ಪದಾರ್ಥ. ಯಾಕೆ ಇದು ಅಷ್ಟು ಡೇಂಜರಸ್ ಅಂದ್ರೆ, ನೀವು ಇದನ್ನ ಒಂದ್ಸಲ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಎನಿಸುತ್ತೆ. ಇದು ಒಂದು ಸ್ಲೋ ಪಾಯ್ಸನ್ ಎಂದು ಹೇಳಬಹುದು. ಹೆಚ್ಚಾಗಿ ಚೈನೀಸ್ ಫುಡ್ ನಲ್ಲಿ ಫ್ಲೇವರ್ ನ ಹೆಚ್ಚಿಸಲಿಕ್ಕೆ ಈ ಉಪ್ಪನ್ನ ಉಪಯೋಗಿಸ್ತಾರೆ. ನಿಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿರಬಹುದು 2017ರಲ್ಲಿ ಮ್ಯಾಗಿಯನ್ನ ನಮ್ಮ ಭಾರತದಲ್ಲಿ ಯಾಕೆ ಬ್ಯಾನ್ ಮಾಡಿದ್ರು ಅಂತ. ಮ್ಯಾಗಿನಲ್ಲಿ ಹೆಚ್ಚಾಗಿ MSG ಇರುತ್ತೆ, ಇದರ ಜೊತೆಗೆ ಲೆಡ್ ಕೂಡ ಹೆಚ್ಚಾಗಿರುತ್ತೆ. ಅದಕ್ಕೆ ಇದನ್ನ ಭಾರತದಲ್ಲಿ ಬ್ಯಾನ್ ಮಾಡ್ತಾರೆ. ಆದ್ರೆ ನಂತರ ಮ್ಯಾಗಿನಲ್ಲಿ ಅದರ ಪ್ರಮಾಣವನ್ನ ಕಡಿಮೆ ಮಾಡಿ ಮತ್ತೆ ಮಾರ್ಕೆಟ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. MSG ನ ಡೈಲಿ ತೆಗೆದುಕೊಂಡ್ರೆ ಮೈಗ್ರೇನ್, ಕ್ಯಾನ್ಸರ್, ಒಬ್ಯಾಸಿಟಿ, ನಿದ್ರಾಹೀನತೆಯಂತಹ ಸಮಸ್ಯೆಗಳು ಬರ್ತವೆ. ಪ್ರಮಾದಕರವಾದ ಕ್ಯಾನ್ಸರ್ ಬರುವ ಅವಕಾಶ ಕೂಡ ಇರುತ್ತೆ. ನಿಮ್ಮ ಟೇಸ್ಟ್ ವರ್ಡ್ಸ್ ಕೂಡ ಹಾಳಾಗ್ತವೆ. ಹಾಗೆ ನಿಮಗೆ ಸಾಧಾರಣವಾದ ಆಹಾರವನ್ನ ತಿಂದ್ರೆ ಅಷ್ಟೇನು ಇಷ್ಟ ಆಗುವುದಿಲ್ಲ. ಹೆಚ್ಚಾಗಿ ಮ್ಯಾಗಿ ತಿನ್ನುವುದರಿಂದ ನಮ್ಮ ಬಾಡಿನಲ್ಲಿ ಇರುವ ಕ್ಯಾನ್ಸರ್ ಸೆಲ್ಸ್ ಆಕ್ಟಿವ್ ಆಗ್ತವೆ. ಶುಗರ್ ಇರುವವರು ಮ್ಯಾಗಿಯನ್ನ ಯಾವುದೇ ಕಾರಣಕ್ಕೂ ತಿನ್ಬೇಡಿ. ನಿದ್ರಾಹೀನತೆಯಿಂದ ನಮಗೆ ಆಂಗ್ಸೈಟಿ, ಡಿಪ್ರೆಷನ್ ಅಂತಹ ಸಮಸ್ಯೆಗಳು ಬರ್ತವೆ. ಆದ್ರೆ ಈಗಿನ ದಿನಗಳಲ್ಲಿ ನೋಡ್ಕೊಂಡ್ರೆ ತಿನ್ನುವ ಪ್ರತಿಯೊಂದು ಆಹಾರದಲ್ಲಿ ಮೊನೋಸೋಡಿಯಂ ಗ್ಲೂಟೋಮೇಟ್ ನ ಬೆರೆಸುತ್ತಿದ್ದಾರೆ. ಏಕೆಂದ್ರೆ ನಿಮಗೆ ಅದನ್ನ ಮತ್ತೆ ಮತ್ತೆ ತಿನ್ನುವಂತೆ ಮಾಡ್ಲಿಕ್ಕೆ. ಫ್ರೆಂಡ್ಸ್, ನೀವು ದಿನಾಲು ನೂಡಲ್ಸ್ ನ ತಿನ್ನುವುದು ಒಳ್ಳೆಯದೇ. ಅದು ಹೇಗೆ ಅಂದ್ರೆ, ನೀವು ಆದಷ್ಟು ಮೈದಾ ಹಿಟ್ಟಿನಿಂದ ತಯಾರಿಸಿದ ನೂಡಲ್ಸ್ ನ ಅವಾಯ್ಡ್ ಮಾಡಿ. ಅದರ ಬದಲಾಗಿ ರಾಗಿ ನೂಡಲ್ಸ್ ನ, ಜೋಳದ ನೂಡಲ್ಸ್ ನ, ಗೋಧಿ ನೂಡಲ್ಸ್ ನ ತೆಗೆದುಕೊಳ್ಳಿ. ಆದ್ರೆ ಮೈದಾ ಹಿಟ್ಟಿನಿಂದ ಪ್ರೋಸೆಸ್ ಮಾಡಿರುವ ನೂಡಲ್ಸ್ ನ ತಿನ್ನದೇ ಇರುವುದೇ ಒಳ್ಳೆಯದು. ಆದ್ರೆ ಇಲ್ಲಿ ನೀವು ಇನ್ನೊಂದು ನೆನ್ಪಿಟ್ಕೊಳ್ಳಿ, ಪ್ರತಿದಿನ ಊಟದ ಬದಲಾಗಿ ನೂಡಲ್ಸ್ ನ ತಿನ್ನಬೇಡಿ. ಊಟ ಮಾಡಿದ ನಂತರ ತಿನ್ಬಹುದು. ಬ್ರೇಕ್ಫಾಸ್ಟ್ ರೀತಿ, ಲಂಚ್ ರೀತಿ, ಡಿನ್ನರ್ ರೀತಿಯಲ್ಲಿ ನೂಡಲ್ಸ್ ನ ತಿನ್ಬೇಡಿ. ನೂಡಲ್ಸ್ ನಲ್ಲಿ ತರಕಾರಿಗಳನ್ನ ಬೆರೆಸಿಕೊಂಡು ತಿನ್ನಿ. ಇದರಿಂದ ನಿಮ್ಮ ಶರೀರಕ್ಕೆ ಬೇಕಾಗಿರುವ ಪೌಷ್ಟಿಕಾಂಶಗಳು ಸಿಗ್ತವೆ. ಒಂದು ವೇಳೆ ಈ ರೀತಿಯಲ್ಲಿ ತಿಂದ್ರೆ ನೂಡಲ್ಸ್ ನಿಮ್ಮ ಶರೀರಕ್ಕೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ನ ಬೀರುವುದಿಲ್ಲ. ಫ್ರೆಂಡ್ಸ್, ನೂಡಲ್ಸ್ ತಿನ್ನುವುದು ಒಳ್ಳೆಯದ ಅಥವಾ ಕೆಟ್ಟದ್ದ ಎಂದು ತಿಳಿದುಕೊಳ್ಳಲು ಬ್ರೆಂಡನ್ ಅನ್ನೋ ಒಬ್ಬ ಸೈಂಟಿಸ್ಟ್ ಕ್ಯಾಪ್ಸೂಲ್ ಸೈಜ್ ನಲ್ಲಿ ಇರುವ ಒಂದು ಸಣ್ಣ ಕ್ಯಾಮರಾವನ್ನ ದೇಹದಲ್ಲಿ ಕಳುಹಿಸಿ ಅದನ್ನ ಗಮನಿಸುತ್ತಾನೆ. ಫ್ರೆಂಡ್ಸ್, ಇಲ್ಲಿ ನಿಮಗೆ 2 ವಿಡಿಯೋ ಕ್ಲಿಪ್ಸ್ ಕಾಣಿಸುತ್ತವೆ. ಮೊದಲನೇ ವಿಡಿಯೋ ನೂಡಲ್ಸ್ ದು, ಎರಡನೇ ವಿಡಿಯೋ ಸಾಮಾನ್ಯ ಆಹಾರದ್ದು. ಕೇವಲ 2 ಗಂಟೆಗಳಲ್ಲಿ ಸಾಧಾರಣ ಫುಡ್ ಡೈಜೆಸ್ಟ್ ಆಗುವುದನ್ನು ನೀವು ಗಮನಿಸಬಹುದು. ಆದ್ರೆ ನೂಡಲ್ಸ್ ಮಾತ್ರ 2 ಗಂಟೆಗಳ ನಂತರ ಕೂಡ ಔಟ್ ಸೈಡ್ ನಲ್ಲಿ ಹೇಗಿರುತ್ತೆ, ಹೊಟ್ಟೆ ಒಳಗೆ ಕೂಡ ಹಾಗೆ ಇದೆ. ಒಂದು ರಿಸರ್ಚ್ ನಲ್ಲಿ ಭಾಗವಾಗಿ ನೂಡಲ್ಸ್ ನ ತಿನ್ನುವವರನ್ನ, ನೂಡಲ್ಸ್ ನ ತಿನ್ನದೇ ಇರುವವರನ್ನ ಕರೆದು ರಿಸರ್ಚ್ ಮಾಡ್ತಾರೆ. ಯಾರು ನೂಡಲ್ಸ್ ನ ತಿನ್ನುತ್ತಾರೆ ಅವರ ಬಾಡಿನಲ್ಲಿ ಪ್ರೋಟೀನ್ಸ್, ಕ್ಯಾಲ್ಸಿಯಂ, ವಿಟಮಿನ್ಸ್, ಇನ್ನು ಹಲವಾರು ರೀತಿಯ ಮಿನರಲ್ಸ್ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇದ್ದಾವೆ. ನೂಡಲ್ಸ್ ನ ತಿಂದ್ರೆ ನಿಮ್ಮ ಹೊಟ್ಟೆ ತುಂಬುತ್ತೆ, ಆದ್ರೆ ನಿಮ್ಮ ದೇಹಕ್ಕೆ ಬೇಕಾಗಿರುವ ಪೌಷ್ಟಿಕಾಂಶಗಳು ಲಭಿಸುವುದಿಲ್ಲ. ನಮ್ಮ ದೇಹಕ್ಕೆ ಪ್ರೋಟೀನ್, ಕ್ಯಾಲ್ಸಿಯಂ, ಫಾಸ್ಫರಸ್, ಐರನ್, ಜಿಂಕ್ ನಂತಹ ಪೌಷ್ಟಿಕಾಂಶಗಳು ತುಂಬಾ ಅವಶ್ಯಕ. ಇವು ನಮ್ಮ ದೇಹದಲ್ಲಿ ಇದ್ರೆ ನಾವು ತುಂಬಾ ಆರೋಗ್ಯಕರವಾಗಿ ಇರ್ತೇವೆ. ಫ್ರೆಂಡ್ಸ್, ಮ್ಯಾಗಿ ಸಸ್ಯಾಹಾರಿನ ಅಥವಾ ಮಾಂಸಾಹಾರಿನ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬರಬಹುದು. ಮ್ಯಾಗಿ ಪೂರ್ತಿಯಾಗಿ 100% ಸಸ್ಯಾಹಾರಿನೇ. ಇದರಲ್ಲಿ ಯಾವುದೇ ರೀತಿಯ ಮಾಂಸ ಇರುವುದಿಲ್ಲ. ನಿಮಗೆ ಮಾರ್ಕೆಟ್ ನಲ್ಲಿ ಮ್ಯಾಗಿನಲ್ಲಿ ಹಲವಾರು ರೀತಿಯ ಫ್ಲೇವರ್ ಸಿಗ್ತವೆ. ಅದರಲ್ಲಿ ಚಿಕನ್ ಫ್ಲೇವರ್ ಕೂಡ ಇರುತ್ತೆ. ಕೇವಲ ಅದು ಮಾತ್ರವೇ ಮಾಂಸಾಹಾರಿ. ಕೇವಲ ಅದನ್ನ ತಯಾರು ಮಾಡುವುದಕ್ಕೆ ಮಾತ್ರವೇ ಚಿಕನ್ ನ ಬಳಸ್ತಾರೆ. ಉಳಿದ ಎಲ್ಲಾ ನೂಡಲ್ಸ್ ಫ್ಲೇವರ್ಸ್ ಕೂಡ ಸಸ್ಯಾಹಾರಿನೇ. ಫ್ರೆಂಡ್ಸ್, ಮ್ಯಾಗಿ ತಿನ್ನುವುದರಿಂದ ಇಷ್ಟೆಲ್ಲ ಸೈಡ್ ಎಫೆಕ್ಟ್ಸ್ ಇವೆ ಎಂದು ತಿಳಿದುಕೊಂಡ ನಂತರ ಮ್ಯಾಗಿ ತಿನ್ಬೇಕಾ ಇಲ್ವಾ, ಒಂದು ವೇಳೆ ತಿಂದ್ರೆ ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು, ಹೇಗೆ ತಿನ್ಬೇಕು ಅರ್ಥವಾಗಿದೆ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಿಮ್ಮಲ್ಲಿ ಎಷ್ಟು ಜನ ಮ್ಯಾಗಿಯನ್ನ ತಿನ್ನುತ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.